ನಿಂಬಿಕಾಯಿ ಆಗ್ಯಾವ್ರಿ ಇದಕ್ಕೆ ಅಂದ್ರೆ 1000 ತಿಕೋಟದಿಂದ 12 ಕಿಲೋಮೀಟರ್ ಬಸ್ಸಿನ ವ್ಯವಸ್ಥೆ ಇರುತ್ತದೆ. ತಾಜ್ಪುರದಿಂದನೂ ಬರ್ಬೋದು, ನಿಡೋನಿಂದನೂ ಬರ್ಬೋದು, ಬಬಲೇಶ್ವರದಿಂದನೂ 12 ಕಿಲೋಮೀಟರ್ ಆಗುತ್ತೆ. ನಿಡೋನಿ ಮಾರ್ಗವಾಗಿ ಬರ್ಬೋದು. ಇವತ್ತು ಶುಕ್ರವಾರ ದಾಸಾಳ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಲೋಕಳಿ ಹಾಗೂ ಕಂಬೋಕಳಿ ನಿಮಿತ್ತವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ. ಇವತ್ತು ಶುಕ್ರವಾರ, ಇವತ್ತು ಬೆಳಗ್ಗೆ 10 ಗಂಟೆಗೆ ಎತ್ತಿನ ಗಾಡಿ ರೇಸು 2 ಕಿಲೋಮೀಟರ್ ಟೈಮ್ ಅಲ್ಲಿ ಬಿಡ್ತಾರೆ. ಅದನ್ನು ಮತ್ತ ಟ್ರ್ಯಾಕ್ಟರ್ ರಿವರ್ಸ್ ಇದಾವ್ರಿ, ಮತ್ತ ಸ್ಲೋ ಸೈಕಲ್ ಮೋಟ್ರು, ಮತ್ತ ತರಬಂಡಿ ಇಲ್ಲ, ತರಬಂಡಿ ನಾಳೆ ಇದಾವ್ರಿ. ಈ ದೇವಸ್ಥಾನ ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು, ಪ್ರತಿ ವರ್ಷ ಅಕ್ಷತೃತೀಯ ಆದಮೇಲೆ ಬರುವಂತಹ ಶನಿವಾರ ರವಿವಾರದಿಂದ ಪ್ರಧಾನವಾಗಿ ಇಲ್ಲಿ ಕಾರ್ಯಕ್ರಮ ಇರ್ತದೆ. ಶನಿವಾರ ದಿವಸ 3ನೇ ದಿವಸ, 4ನೇ ದಿವಸ ಭಾನುವಾರ ಮತ್ತು 5ನೇ ದಿವಸ ಸೋಮವಾರ ಈ ರೀತಿಯಾಗಿ ಇಲ್ಲಿ ಉತ್ಸವಾದಿಗಳು ನಡೀತಾವೆ. ಶನಿವಾರ ದಿವಸ ಪವಮಾನ ಹೋಮ, ರವಿವಾರ ದಿವಸ ಅಭಿಷೇಕ, ಶುಕ್ರವಾರ ಮತ್ತು ಶನಿವಾರ ರವಿವಾರ ಈ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮ ಇರ್ತದೆ. ಅದೇ ಥರನಾಗಿ ಇಲ್ಲಿ ಶನಿವಾರ ಮತ್ತು ರವಿವಾರ ದಿವಸ ಊರಲ್ಲಿ ಬಣ್ಣ ಓಕಳಿ ಮಾಡ್ತಾರೆ. ಅದೇ ಪ್ರಕಾರವಾಗಿ ಶುಕ್ರವಾರ ದಿವಸ ಪವಮಾನ ಹೋಮ, ಶನಿವಾರ ವಿಶೇಷವಾದಂತಹ ಅಲಂಕಾರ ಮತ್ತು ಅಭಿಷೇಕ ಅವುಗಳನ್ನು ಮಾಡ್ತಾರೆ. ಸುಮಾರು ಇಲ್ಲಿ ದಶಮಾನಗಳ ಇತಿಹಾಸವನ್ನು ಹೊಂದಿದ ದೇವಸ್ಥಾನ, ಬಹಳ ಪುರಾತನವಾದದ್ದು. ಹಳೆ ದೇವಸ್ಥಾನ ಮುನಿಗಿ ಇಲ್ಲಿ ಹೊಸ ದೇವಸ್ಥಾನ ಕಟ್ಟಡ ಆಗಿದೆ. ಇದರೊಳಗಡೆ ಬ್ರಾಹ್ಮಣ ಸಮುದಾಯ ಮತ್ತು ಇತರೆ ಎಲ್ಲ ಸಮುದಾಯದವರ ಸಹಾಯ ಹಸ್ತ ಮತ್ತು ಅವರ ಒಂದು ಎಲ್ಲ ರೀತಿಯ ಅನುಕೂಲ ಸಹಾಯ ಸಹಕಾರದಿಂದ ಸುಮಾರು ಒಂದು 25 ವರ್ಷಗಳಿಂದ ಎಲ್ಲ ರೀತಿಯಾದಂತಹ ಒಂದು ಈ ದೇವಸ್ಥಾನದ ಪೂಜೆ ಪುನಸ್ಕಾರಗಳು ನಡ್ಕೋತ ಬಂದಾವ. ಇಲ್ಲಿ ವಿಶೇಷವಾಗಿ ಹರಕೆ ಅಂದರೆ ಬೇಡಿಕೊಳ್ಳೋದು ಅಂತ ಒಂದು ಸಂಪ್ರದಾಯ ಭಾಳ ಅದ. ಇಲ್ಲಿ ಹಣಮಪ್ಪಗೆ ಯಾರೇ ಏನೇ ಬೇಡ್ಕೊಳ್ಳೋದು ಅಂತಂದ್ರೂ ಇಲ್ಲಿ ಇಲ್ಲಿ ಸುಮಾರು ಸುತ್ತಮುತ್ತಲು ಬಂಗಾರವನ್ನು ಭಾಳ ಬೆಳ್ಕೋತಾರೆ. ಈ ಹಣಮಪ್ಪಿಗೆ ನಾವು ಇಷ್ಟು ಬಂಗಾರ ಕೊಡ್ತೀವಿ ಅಂಥೇಳಿ. ಆ ಪ್ರಕಾರವಾಗಿ ಹಣಮಪ್ಪ ಬಂಗಾರದಿಂದ ಭಾಳ ಸಂತುಷ್ಟ ಇದ್ದಾನ. ಅದೇ ಥರನಾಗಿ ಅದೇ ಕೆಲಸವನ್ನು ಅವ ಮಾಡಿಕೊಡ್ತಾನ. ಜಾಗೃತ ದೇವಸ್ಥಾನದ ಇದು. ಆ ರೀತಿಯಾಗಿ ಇದು ಒಳ್ಳೆಯ ಒಂದು ಇಲ್ಲಿ ನಾವು ಸುಮಾರು ನಾನು ಮಾಡ್ಲಿಕ್ಕತ್ತು ಸುಮಾರು ಒಂದು 97-98ರಿಂದ ನಾನು ಮೊದಲು ಬಂದಿದ್ದೆ, ಫಸ್ಟ್ ಟೈಮ್ ಬಂದದ್ದು. ಅವಾಗ ಈ ದೇವಸ್ಥಾನ ಮಾತ್ರ ಇತ್ತು, ದೇವಸ್ಥಾನ ಬಿಟ್ಟರೆ ಬೇರೆ ಏನೂ ಇದ್ದಿದ್ದಿಲ್ಲ ದೇವಸ್ಥಾನ ಸುತ್ತಮುತ್ತಲೂ. ಈಗ ದೇವಸ್ಥಾನದ ಏನದ ಅತಿ ಉತ್ತಮ ರೀತಿಯಾಗ್ಯದ. ಅವಾಗ ಕೇವಲ ಒಂದು 3-4 ಜನ ಅಷ್ಟೇ ಬರ್ತಿದ್ರು. ಈಗ ಸುತ್ತಮುತ್ತಲು ಒಂದು 10-15 ಹಳ್ಳಿಯವರು ಎಲ್ಲರೂ ಬಂದು ಆ ಹನುಮಪ್ಪನ ಕೃಪೆಗೆ ಪಾತ್ರ ಆಗ್ತಾರೆ ಅಂತ ಹೇಳಿಗತ್ತೆ. ಮತ್ತೆ ನೀವು ಏನು ವಿಶೇಷ ಕಾರ್ಯಕ್ರಮ ವಿಧಿವಿಧಾನಗಳ ಪೂಜಾ ಇಲ್ಲಿ ವಿಧಿವಿಧಾನ ಅಂತಂದ್ರೆ ಮೊದಲನೇ ದಿವಸ ಪವಮಾನ ಹೋಮದಿಂದ ಪ್ರಾರಂಭ ಆಗ್ತದೆ. ಆಮೇಲೆ ಮರುದಿವಸ ಅಭಿಷೇಕ, 3ನೇ ದಿವಸ ಓಕಳಿ, 4ನೇ ದಿವಸ ಏನಿದೆ ಸಮಾರಾಧನೆ ಮಾಡಿ 5ನೇ ದಿವಸ ಮುಕ್ತಾಯ ಸಮಾರಂಭ ಮಾಡ್ತಾರೆ. ವರ್ಷ ಅಕ್ಷತೃತೀಯದಿಂದ ಬರುವಂತಹ ಶುಕ್ರವಾರದಿಂದ ಪ್ರಾರಂಭ ಆಗ್ತದೆ. ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಸುಕ್ಷೇತ್ ದಾಸಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಹನುಮಾನ್ ದೇವರ ಜಾತ್ರೆ ಬಹು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ಹನುಮಾನ್ ದೇವರ ಜಾತ್ರೆ ಓಕಳಿ ಮಾಡೋದಂದ್ರೆ ಬಸವ ಜಯಂತಿ ಮುಗಿಬೇಕು. ಬಸವ ಜಯಂತಿ ಮುಗಿದ ಮಂಗಳವಾರ ದಿವಸನ ಕಂಬ ತೆಗಿಬೇಕು. ಆ ಕಂಬ ತೆಗೆದು ನಿಂದಿಸಿದ 5 ದಿವಸಕ್ಕೆ ಶನಿವಾರ ದಿವಸ ಈಗ ಇದು ಗೋಪಾಲ ಬುಟ್ಟಿ ತುಂಬಬೇಕು. ಆ ನಂತರ ರವಿವಾರ ದಿವಸ ಮಧ್ಯಾಹ್ನ 12 ಗಂಟೆಗೆ ಹಾಲೋಕಳಿ ಕಂಬ ಹತ್ತು ಸ್ಪರ್ಧೆ ನಡಿಬೇಕು. ಇದು ನಡಿಬೇಕಪ್ಪ ಅಂದ್ರೆ ಈಗ ಪ್ರತಿ ವರ್ಷದಂತೆ ಈ ವರ್ಷ ಸಾಕಾಗಷ್ಟು ಮನರಂಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ. ಎತ್ತಿನ ಗಾಡಿ ಸ್ಪರ್ಧೆ, ತರಬಂಡಿ ಸ್ಪರ್ಧೆ, ನಿಮಿಷದ ಬಂಡಿ ಸ್ಪರ್ಧೆ ಹಾಗೂ ಸ್ಲೋ ಸೈಕಲ್ ರೇಸ್ ಸ್ಪರ್ಧೆ. ಈ ಹಾಲೋಕಳಿ ಕಂಬ ತೆಗಿಬೇಕಂದ್ರೆ ಬಸವ ಜಯಂತಿ ಆದ ಮಂಗಳವಾರ ದಿನ ತೆಗೆದ ಫಸ್ಟಿಗೆ ತೆಗಿಯೋ ಟೈಮ್ದಾಗ ವಿಶ್ವಕರ್ಮ ಸಮಾಜದವರು ಬಂದು ಆ ಕಂಬವನ್ನು ಪೂಜೆ ಮಾಡಿದ ತಕ್ಷಣ ಹೊರಗಡೆ ತೆಗೆದು ಅದಕ್ಕೆ ಕುಣಿ ತೆಗೆದು ಆ ಕಂಬ ನಿಂದ್ರಿಸೋ ಕಾರ್ಯಕ್ರಮ ಮಾಡ್ತಾರೋ. ಇದನ್ನು ಬಸವ ಜಯಂತಿ ಆಗೋಣ ಯಾಕೆ ಮಾಡಬೇಕು,
ಮಂಗಳವಾರ ಯಾಕೆ ಕಂಬ ನಿಂದ್ರಿಸ್ಬೇಕು, ಶನಿವಾರ ಗೋಪಾಲ ಬುಟ್ಟಿ ಯಾಕೆ ತುಂಬಬೇಕು, ರವಿವಾರ ಹಾಲೋಕ್ಳಿ ಯಾಕೆ ಮಾಡ್ಬೇಕಂದ್ರೆ ನಮ್ಮಲ್ಲಿ ಪದ್ಧತಿ ಏನೈತಪ್ಪ ಅಂದ್ರೆ ಶನಿವಾರ ದಿವಸ ಬಸವ ಜಯಂತಿ ಆದ್ಮ್ಯಾಗ ಪ್ರಥಮ ಶನಿವಾರ ಯಾವ್ದು ಬರ್ತೈತಿಲ್ಲ ಆ ಶನಿವಾರ ದಿವಸ ಏಕಾದಶಿ ಇರಬಾರ್ದು, ದ್ವಾದಶಿನೇ ಇರ್ಬೇಕು. ಅಕಸ್ಮಾತ್ ಒಂದ್ ವೇಳೆ ಏಕಾದಶಿ ಇತ್ತಪ್ಪ ಅಂದ್ರೆ ಆ ಶನಿವಾರ ಕ್ಯಾನ್ಸಲ್ ಮಾಡಿ ಮುಂದಿನ ದ್ವಾದಶಿ ಶನಿವಾರ ಯಾವಾಗ ಬರ್ತೈತಿಲ್ಲ ಅವಾಗನ ಈ ಜಾತ್ರೆ ಮಂಗಳವಾರ ಕಂಬ ನಿಂದ್ರಿಸ್ತಾರೋ. ಆ ನಂತರನ ಆ ಜಾತ್ರೆಗೆ ಪ್ರಾರಂಭ ಕೊಡ್ತಾರೋ. ಓಕ್ಳಿ ರವಿವಾರ ದಿವಸ 12 ಗಂಟೆಗೆ ಈಗ ಎಲ್ಲ ಕಡೆದು ಹಾಲ ಮೊಸರ ಬೆಣ್ಣೆ ತುಪ್ಪ ತಂದು ಕಂಬಕ್ಕೆ ಸವರ್ತಾರು. ಕಂಬಕ್ಕೆ ಸವರಿದ ತಕ್ಷಣ ಆ ಕಂಬದ ಪಕ್ಕದಲ್ಲಿ ಈಗ ಹಾಳು ಮಣ್ಣು ಹೋಗೋದು ಅದನ್ನ ರಾಡಿ ಮಾಡಿ ಅಲ್ಲಿ ಸಾಕಾಗಟ್ಟ ಸರ್ವ ಸಮಾಜದ ಜನರೆಲ್ಲ ನಮ್ಮಲ್ಲಿ ಜಾತಿ ಭಾವ ಭೇದ ಯಾವುದೂ ಏನೂ ಇಲ್ಲ, ಎಲ್ಲಾ ಸಮಾಜದವರು ಕೂಡಿ ನಮ್ಮೂರಿನ ಜಾತ್ರೆಯನ್ನು ಒಳ್ಳೆಯ ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಡ್ತಾರು. ಮತ್ತ ರವಿವಾರ ದಿವಸ ಓಕ್ಳಿ ಕಂಬ ಹತ್ತಕ್ಕಿಂತ ಮುಂಚೆ ನಮ್ಮೂರ ಗ್ರಾಮದ ಗೌಡ್ರು ಹಾಗೂ ವಿಶ್ವಕರ್ಮ ಸಮಾಜದವರಿಂದ ಆ ಮನೆಯಿಂದ ಉಡಕ್ಕಿ ಗೌಡ್ರ ಮನೆಯಾಗಿನ ಬಣ್ಣ ತಂದು ಆ ಕಂಬಕ್ಕೆ ನೂಲು ಸುತ್ತಿ ಆ ಕಂಬ ಪೂಜೆ ಮಾಡಿದ ತಕ್ಷಣ ಆಮೇಲೆ ಮುಂದೆ ಓಕಳಿಗೆ ಪ್ರಾರಂಭ ಕೊಡ್ತಾರು. ಆ ಪ್ರಾರಂಭದಲ್ಲಿ ಸರ್ವ ಜನಾಂಗದ ಎಲ್ಲ ಸಮಾಜದ ಭಕ್ತಾದಿಗಳೆಲ್ಲರೂ ಕೂಡಿ ಆ ಓಕಳಿ ಕಂಬ ಹತ್ತು ಸ್ಪರ್ಧೆಯನ್ನು ನಡೀತಾರ. ಕನಿಟ್ ಅಂದ್ರೆ 2 ರಿಂದ 3 ತಾಸು ತಕ ಈ ಕಂಬ ಹತ್ತು ಸ್ಪರ್ಧೆ ನಡೀತೈತಿ. ಆ ಕಂಬ ತಾವಾಗೆ ಯಾರು ಹತ್ತಿ ಆ ತೊಟ್ಲಲ್ಲಿ ಹೋಗಿ ಮೊಸರು ಗಡಿಗೆ ಹೊಡಿ ತನಕ ನಮ್ಮಲ್ಲಿ ಓಕಳಿ ಮುಕ್ತಾಯ ಆಗೋದಿಲ್ಲ. ಅಕಸ್ಮಾತ್ ಒಂದ್ ವೇಳೆ ಯಾರು ಹತ್ತೋದು ಆಗ್ಲಿಲ್ಲ ಅಂದ್ರೆ ನಮ್ಮ ಗ್ರಾಮದ ವಿಶ್ವಕರ್ಮ ಸಮಾಜದವರಾಗಲಿ ಹಾಗೂ ಗ್ರಾಮಕ್ಕೆ ಸಂಬಂಧಪಟ್ಟಂತ ಹಳಬರಾಗಲಿ ಪೂಜಾರಿ ಆಗಲಿ ವಿಶ್ವಕರ್ಮ ಸಮಾಜದವರಾಗಲಿ ಇವರಿಗೆ ನಾವೆಲ್ಲರೂ ಕೂಡಿ ಹಗ್ಗ ಬಿಟ್ಟು ಕಡೆಗೆ ಇವ್ರ ಮ್ಯಾಗ ಹತ್ತಿಸಿ ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಗಡಿಗೆ ಒಗಿಸಿ ಅದನ್ನು ಒಡೆದಾಗನ ಓಕಳಿ ಮುಕ್ತಾಯ ಸಂಪ್ರದಾಯದ ಪ್ರಕಾರ ಮುಕ್ತಾಯವಾಗ್ತಾ ಇದೆ. ಯಾಕಂದ್ರೆ ಪ್ರತಿ ವರ್ಷದಿಂದ ಎಲ್ಲರೂ ಸಾಕಾಗಟ್ಟು ಇದು ಮಾಡ್ತಾ ಇದ್ದಾರೆ. ಆದ್ರೆ ಈ ತರ ಮಾಡೋ ತನಕ ನಮ್ಮಲ್ಲಿ ಓಕಳಿ ಮುಕ್ತಾಯ ಆಗುವುದಿಲ್ಲ. ನಮ್ಮದು ಸಿಂದಗಿ ತಾಲೂಕು ಬಿಜಾಪುರ ಜಿಲ್ಲಾ ರೀ. ಸಾಕಿನ ಕಕ್ಕಳ ಮೇಲೆ ರೀ ಶರಣಪ್ಪ ಭಜಂತ್ರಿ ಚಿಟ್ಟಲಿಗೆ ಮೇಳ್ರಿ. ಇದು ಏನಿಲ್ಲ ಅಂದ್ರೆ ಬಾರ್ಸಲ್ಕತ್ತು ಒಂದು 20-30 ವರ್ಷ ಐತೆ ರೀ. ನಮ್ಮದು ಕಕ್ಕಳ ಮೇಲೆ ಅಂತ ರೀ ಶರಣಪ್ಪ ಭಜಂತ್ರಿ ನಮ್ಮದು ಚಿಟ್ಟಲಿಗೆ ಮೇಳ್ರಿ. ಕರಡಿ ಮಜಲ್ ಅಂತೀವಿ ರೀ ಇದಕ್ಕೆ. ನಾವು ಬೆಂಗಳೂರ ಗೋವಾ ಸಾಂಗ್ಲಿ ಮಿರಾಜ್ ಎಲ್ಲ ತಿರುಗಾಡಿ ಬಂದ್ರಿ ಮೇಳ್ರಿ. ನಮ್ಮ ಮೊಬೈಲ್ ನಂಬರ್ 9740213003. ಇನ್ನೊಂದು ನಂಬರ್ 9980815324. ನಮ್ಮದು ಸಿದ್ಧಲಿಂಗ ಬಾಜಿ ಮೇಳ ರೀ. ನಮ್ಮದು ಸಿದ್ಧಲಿಂಗೇಶ್ವರ ಬಾಜಿ ಮೇಳ. ಏನಿಲ್ಲ ಅಂದ್ರು ಜಾಸ್ತಿ ಆಗ್ಯಾವ್ರಿ ಸರ್, ಜಾಸ್ತಿ ಆಗ್ಯಾವ್ರಿ ಸರ್. ನಾವು ಬೆಂಗಳೂರು ನಾವು ಒಂದು 30 ವರ್ಷ ಐತ್ರಿ ಸರ್ ಬಾರ್ಸಲ್ಗ. ನಾವು ಟೈಮ್ ಇಲ್ರಿ ಸರ್ ಇದಕ್ಕೆ. ಟೈಮ್ 2 ತಾಸು ಬಾರಿಸ್ಬೋದು, 3 ತಾಸು ಬಾರಿಸ್ಬೋದು, ಒಂದಿನ ಚಂತಾನೆ ಬಾರಿಸ್ಬೋದು ಸರ್. ಹಾಂ ರೀ ಸರ್.
ಬೆಂಗಳೂರು ವಿಧಾನಸೌಧ ಬಾರಿಸೀವಿ ಸರ್ ನಾವು. ಹಾಂ ರೀ ಸರ್, ಬೆಂಗಳೂರು ಗೌರ್ಮೆಂಟ್ ಕರೆಸ್ತಾರೆ ಸರ್ ನಮ್ಗೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರೀ ಅವ್ರು ಕರೆಸ್ತಾರೆ ಸರ್. ನಾವು ಬೆಂಗಳೂರು ತನಕ ಹೋಗಿ ಬಂದೀವಿ ಸರ್.
ಎಲ್ಲರೂ ಬರತ್ತಾರ ಹೇಳ್ರಿ. ಕೈ ತೊಡ್ಸಿಲ್ಲ ಹಾಂ ರೀ ಮಾಮ ಬಾರ ಮುಂದೆ ತಿರ್ಸ್ತೀನಿ ಇದ ಒಂದಿಟ್ಟ ಹೇಳ್ರಲ್ಲ. ಹನುಮಪ್ಪಗ ಈಗ ಪೂಜೆ ಮಾಡಿಸ್ಲಾಕ ಸರ್ಬತ್ ಒಯ್ಯಾತಿವು. ಎಷ್ಟು ಬ್ಯಾರಲ್ ಮಾಡಿರಿ? ಬ್ಯಾರಲ್ 3 ಬ್ಯಾರಲ್ ಮಾಡೇವು. ಇನ್ನ 2 ಬ್ಯಾರಲ್ ಸಜ್ಜ ಮಾಡಿ ಇಟ್ಟೆವು. ಎಷ್ಟು ಸಕ್ಕರೆ ಐತ್ರಿ? ಸಕ್ಕರೆ 1 ಬ್ಯಾರಲ್ಕ್ಕೆ 25 ಕಿಲೋ ಹಾಕ್ಯಾವು. ನಿಂಬೆಕಾಯಿ 2-3 ಜಗ್ಗ. ಅಂದ್ರೆ 1000 ನಿಂಬೆಕಾಯಿ. 1000 ನಿಂಬೆಕಾಯಿ 2-3 ಡಾಕ್ ತಂದೆವು. ಪೂಜೆ ಮಾಡೋಣ. ಅಲ್ಲಿ ಹಾಕೋರಿ ನಡ್ದ ಏತನ ಆಯ್ತು ಚಾವೇಡಿಪ್ಪಿ ಹೊಳದಿದ್ರ ಮಾಡಿಲ್ಲ. ಕುಡಿಲಿ ಎಲ್ಲರೂ. ಹಲೋಣ ಮಲಪ್ಪನ Excuse me.